ಅಂತ ಹೇಳಿದ್ರು. ಸೊ ನಿಮ್ಮಿಬ್ಬರಲ್ಲಿ ಜಾಸ್ತಿ ರೊಮ್ಯಾಂಟಿಕ್ ಯಾರು, ನೀನ ಭವನ? ನೋಡ್ರಿ ಜನರೇಷನ್ ಗ್ಯಾಪ್ ಹೆಂಗಿದೆ ಇದು. ನೀವೇನ ರೊಮ್ಯಾಂಟಿಕ್? ವೇಸ್ಟ್ ಗೈಸ್. ನಮ್ ಭಾವ ಏನೋ ಕಳ್ಸೋರೆ ನಮ್ಮ ಅಕ್ಕನಿಗೆ. ನಂಗೂ ಗೊತ್ತಾಗಬೇಕು ಅದು ಯಾತ್ರೆ ಇರುತ್ತೆ, ಯಾಕಂದ್ರೆ ನೆಕ್ಸ್ಟ್ ನಾನು ಮದುವೆ ಆಗ್ಬೇಕಲ್ಲ. ಚಿತ್ರದುರ್ಗ ಹೋಗ್ತಿದಾರೆ, ದುರ್ಗಕ್ಕೆ ಬರ್ತಿದಾರೆ ಇಬ್ರು. ಈ ಫ್ಯಾಮಿಲಿ ನೋಡ್ತಿದ್ರೆ ಮುಂಚೆ ನಾನು ಪಪ್ಪ ಅಮ್ಮ ಚೈತ್ರದಾಗ ನಂಗೂ ನಮ್ಮ ಅಪ್ಪ ಇದ್ರಲ್ಲ ಮನೇಲಿ ಅಂತ ಅನ್ಕೋತೀನಿ, ಬಟ್ ನೋಡ್ರೆ ನಮ್ಮ ಅಪ್ಪ ನಂಗಿರಲ್ಲ. ಸೊ ನಾನು ಮತ್ತೆ ನಮ್ಮ ಅಕ್ಕ ಇಬ್ಬರೇ ಮನೇಲಿ ಇರಬೇಕು, ಅಡಿಗೆ ನಾವೇ ಮಾಡ್ಕೋಬೇಕು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತು ನಾವು ತಮ್ಮನೇಲಿ ನೋಡಿರ್ತೀರ. ಸೊ ಪ್ರೀವಿಯಸ್ ಬ್ಲಾಗಲ್ಲಿ ನಮ್ಮ ಅಮ್ಮ ಹೇಳಿದ್ರು ಅವ್ರು ಹೋಗ್ತಿದ್ದಾರೆ ಊರಿಗೆ ಅಂತ. ಸೊ ನಾನು ಮತ್ತೆ ನಮ್ಮ ಅಕ್ಕ ಇಬ್ಬರೇ ಮನೇಲಿ ಇರಬೇಕು, ಅಡುಗೆ ನಾವೇ ಮಾಡ್ಕೋಬೇಕು, ಯಾರು ಪ್ರತಿಯೊಂದು ನಾವೇ ಮಾಡ್ಕೋಬೇಕು ಇವತ್ತು. ಸೊ ಅವ್ರಿಗೆ ಟಾಟಾ ಬಾಯ್ ಅಂತ ಹೇಳ್ಬಿಡೋಣ. ನಮ್ಮ ಅಜ್ಜಮ್ಮ ಕೂಡ ಮನೆಗೆ ಬಂದಿದ್ದಾರೆ, ಅಮ್ಮಮ್ಮ ಕೂಡ ಮನೆಗೆ ಬಂದಿದ್ದಾರೆ. ಇವಳು ಅಜ್ಜಮ್ಮ ಅಂತ ಹೇಳಿ ನಂಗೂ ಅಜ್ಜಮ್ಮ ಬಂದ್ಬಿಡುತ್ತೆ. ಸೊ ಇವಾಗ ಇವರಿಬ್ರು ಶಿವಮೊಗ್ಗ ಹೋಗ್ತಿದ್ದಾರೆ. ಶಿವಮೊಗ್ಗ ತಾನೆ? ಚಿತ್ರದುರ್ಗ ಹೋಗ್ತಿದ್ದಾರೆ, ದುರ್ಗಕ್ಕೆ ಬರ್ತಿದ್ದಾರೆ ಇಬ್ರು. ಸೊ ಎಲ್ಲ ನೀಟಾಗಿ ವೆಲ್ಕಮ್ ಮಾಡ್ಕೊಳ್ರಿ ನಮ್ಮ ಅಮ್ಮನ ಮತ್ತೆ ನಮ್ಮ ಅಜ್ಜಿನ. ಬರೋದು ಯಾವಾಗ? ಸಂಡೇನಾ ಮಂಡೇನಾ? ನೀನ್ ಬರೋದು ಅನ್ಕೊಂಡಿದೀವಿ, ನೋಡೋಣ, ಲೇಟ್ ಆದ್ರೂ ಆಗ್ಬೋದು. ಸೊ ಟೇಕ್ ಕೇರ್ ಆಫ್ ಹೌಸ್. ಎಸ್ ಡನ್. ನಿಮ್ಮ ಮಗನ್ ಬಿಟ್ಟು ಬಂದ್ಬಿಡಿಯ ನೀನು. ಇಬ್ರು ಅಮ್ಮಂದಿರು ಕೂಡ ಮಕ್ಳುಗಳನ್ನ ಬಿಟ್ಟು ಹೋಗ್ತಿದ್ದಾರೆ. ಸೊ ನೋಡೋಣ ಹೆಂಗಿರ್ತೀವಿ ನಾವು ಅಂತ. ನಮ್ಮ ಅಕ್ಕನ ಅಲ್ಲ, ಇವ್ರ ಮಕ್ಳನ್ನ ಬಿಟ್ಟು ಹೋಗ್ತಿದ್ದಾರೆ, ಇವ್ರು ಅವ್ರ ಮಗನ್ ಬಿಟ್ಟು ಬಂದಿದ್ದಾರೆ. ಸೊ ನಾವು ಇರ್ಬೇಕು ಇವಾಗ. ನೋಡೋಣ ನಮ್ಮ ಅಕ್ಕನ ಯಾವ ತರ ನೋಡ್ಕೋತಾಳೆ ಅಂತ ಹೇಳ್ತೀಸ. ಚೆನ್ನಾಗಿ ನೋಡ್ಕೋತಿದ್ರ ಪ್ಲೀಸ್. ನಮ್ಮ ಅಮ್ಮ ನನ್ನ ಗುಂಡು ಚೆನ್ನಾಗಿ ಬೆಳೆಸಿ ನನ್ನ ಒಣಸ್ಕೊಳಕಲ್ಲ, ದಯವಿಟ್ಟು ನಾನು ಒಣಸ್ಕೊಳ. ಓಕೆ, ನಾ ಚೆನ್ನಾಗಿ ಊಟ ಮಾಡಾಕು. ನೋಡೋಣ ಜರ್ನಿ ಹೆಂಗಿರುತ್ತೆ ಅಂತ ಹೇಳ್ತೀವಿ. ನಮ್ಮ ಮನೆ ಇರಲ್ಲ, ಸೊ ಲೆಟ್ಸ್ ಸಿ ಯಾವ ತರ ಇರ್ತೀವಿ ನಾವು. ನಾನು ಇವ್ನಿಗೆ ಚಾಲೆಂಜ್ ಕೊಟ್ಟಿದ್ದೀನಿ ಕಣಮ್ಮ, ನಾನು ಇರೋದಿಲ್ಲ 2 ದಿವಸ, ಆಚಿನ ಏನು ತರ್ಕುಡ್ದು ಮನೇಲೆ ಮಾಡ್ಕೊಂಡು ತಿನ್ಬೇಕು. ಅವಳು ಕೆಲಸ ಮಾಡ್ಬೇಕಾದ್ರೆ ಮಕ್ಕಳು ನೀನ್ ನೋಡ್ಕೊ, ಮನೇಲೆ ಎದ್ಕೊಂಡು ಮನೇಲೆ ಮಾಡ್ಕೊಂಡು ತಿನ್ಕೊಂಡಿರ್ರಿ ಅಂತ ಹೇಳಿದೀನಿ. ಇರ್ತೀವಮ್ಮ ನಾವು ಹಂಗೆ? ನೀನ್ ಇರ್ತೀಯ ಅಂತ ನಂಗೆ ನಂಬಿಕೆ ಇಲ್ಲ. ಚೈತ್ರ ಇರ್ಸ್ತಾಳೆ, ನೋಡೋಣ. ನಂಗಂತೂ ನಂಬಿಕೆ ಇಲ್ಲ ಇರ್ತೀಯ ಅಂತ ಇರ್ಬೇಕು. ನೋಡೋಣ, ಇರ್ತೀವಿ, ಪಕ್ಕ ಇರ್ತೀವಿ. ಅದಕ್ಕೆ ವಿಡಿಯೋ ಮಾಡಿ ತೋರ್ಸ್ಬೇಕು ಅದನ್ನ ಅಂತ ಹೇಳಿದೀನಿ. ಸೊ ನೋಡ್ರಿ ಇವಾಗ ಬಚ್ಚ ಬೈಲಿ ನಿಂತ್ಕೋ, ಬೈಲಿ ನೀನ್ ಅಡಿ ಆ ಕಡೆ ಬಾಮ. ಇಲ್ಲಿ ನಿಂತ್ಕೊಳ್ಳಿ ಅಂಶ, ಇಲ್ಲಿ ನಿಂತ್ಕೊ, ನೀನ್ ಇಲ್ಲಿ ನಿಂತ್ಕೋ, ನೀನ್ ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ, ನಿಂತ್ಕೋ. ಗೈಸ್ ನೋಡಿ ಗೈಸ್, ಜನರೇಷನ್ ಗ್ಯಾಪು. ಸೊ ಇದು ಫಸ್ಟ್, ಇದು ಫೋರ್ತ್, ಇದು ಥರ್ಡ್, ಇದು ಸೆಕೆಂಡ್, ಇದು ಫಸ್ಟ್. ನೋಡ್ರಿ ಜನರೇಷನ್ ಗ್ಯಾಪ್ ಹೆಂಗಿದೆ. ಇದನ್ನ ನೋಡೋದಕ್ಕೆ ಎಲ್ಲೂ ಆಗಲ್ಲ, ಒಂದೊಂದು ಅಪರೂಪ ಸಿಗೋದು ಹಿಂಗೆ. ಸೊ ಸಖತ್ತಾಗಿದೆ ಜನರೇಷನ್ ಗ್ಯಾಪ್. ಕುಶಾನಿ, ನೀನು ಬೇಗ ದೊಡ್ಡಲ್ಲ ಮದ್ವೆ ಆಗ್ಬಿಡು, ನಿಂಗೂ ಮಗು ಬರ್ಲಿ, ಅವಾಗ ಇನ್ನೂ ಅಜ್ಜಿ ಇರುತ್ತೆ. ಏನಂತೆ? ಏನಮ್ಮ? ಹಾಸ್ಪಿಟ್ಲ್ ಹೋಗ್ತಿರೋದ ಅಮ್ಮ, ಅಜ್ಜಮ್ಮಗೆ ಹುಷಾರಿಲ್ಲ, ಅದಕ್ಕೆ ಹೋಗ್ತಿದ್ದೆ. ಸುಮ್ಮನೆ ನೀನು. ಓಕೆ ಬಾಯ್, ಹುಷಾರಾಗಿ ಬನ್ನಿ, ಕ್ಷೇಮ ಹೋಗಿ ಕ್ಷೇಮ ಬನ್ನಿ. ಎಸ್ ಬಾಯ್ 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 ಬಾಯ್. ಏಯ್ ಬಾ, ಅಡಿಗೆ ಮಾಡೋಣ ಮಧ್ಯಾಹ್ನ ಊಟಕ್ಕೆ. ಮಾಡಿಕ್ಬಿಡಿಯಮ್ಮ ಊಟಕ್ಕೆ. ನೀನು ರೆಡಿ ಮಾಡಿದೀನಿ, ಒಗ್ಗರಣೆ ಹಾಕೊಳ್ಳಿ, ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿ. ತೊಂದ್ರೆ ರೈಸ್ ನಮ್ಮ ಅಮ್ಮ ಅವಳೆಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ಕುಶಾಲಿ ಸ್ವಲ್ಪ ಸಮಾಧಾನ ಮಾಡಿ ಇವಾಗ ಅವ್ರಿಬ್ಬರನ್ನ ಕಳ್ಸ್ಕೊಡ್ಬೇಕು. ಅವಳ ಅಳ್ತಾವಳೆ. ಹಾ ಓಕೆ. ಇವ್ರು ಹಾಕ್ಬಿಟ್ಟು ಹೋಗ್ಬರ್ತಿರು. ಇವಳಿಗೆ ನಮ್ಮ ಅಮ್ಮಮ್ಮ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಸೊ ನಮ್ಮ ಅಕ್ಕ ಕೂಡ ಮುಂಚೆ ಹಂಗೆ ಮಾಡ್ತೀವಿ. ಇದು ನಮ್ಮ ಅಜ್ಜಿ ಎಲ್ಲಾರು ಆಚೆ ಹೋಗ್ಬಿಟ್ರೆ ಅವಳು ಹೋಗ್ಬೇಕು, ಇಲ್ಲ ಅಂತಂದ್ರೆ ಹೆವಿ ಕುರುಕ್ಷೇತ್ರ ಮಾಡ್ತೀವಿ ನಮ್ಮ ಮನೇನ. ಸೊ ಅವಾಗ ಗೊತ್ತಾ ಜ್ಞಾಪನ ಇದೆ ನಿಂಗೆ? ಸೇಮ್ ಕುಶಾಲಿ ಹೆಂಗ್ ಆಡ್ತಾವಳೆ ನಮ್ಮ ಅಮ್ಮನ ಹತ್ರ ತಾನೇಮ್ಮ, ನೀ ಹತ್ರ ಸೇಮ್ ತಾನೆ. ಅವ್ರ ಅಮ್ಮನ್ ಬಿಟ್ರೆ ನಂಗೆ ಬಿಡಕ್ಕಿಲ್ಲ ಅಲ್ವಾ? ಅದೇನೋ ಅಜ್ಜಿ ಮೇಲೆ ಹೆವಿ ಲವ್ ಇರ್ತದೆ ಹುಡುಗಿರಿಗೆ ಮಾತ್ರ. ಸೊ ಎಸ್, ಇವಾಗ ಅವ್ರು ಹೋಗ್ತಿದ್ದಾರೆ. ಸೊ ಹೆಂಗಿರ್ತೀವಿ ನಾವು ಮನೇಲಿ ಅನ್ನೋದು ನಂಗೆ ಯಾಕೋ ಒಂಥರ ಬೇಜಾರಾಗ್ತೀವಿ, ನಮ್ಮ ಅಮ್ಮ ಹೋಗ್ತಿರೋದು. ಸೊ ನೋಡೋಣ, ಲೆಟ್ಸ್ ಟ್ರೈ. ಒಂಥರ ಹೊಸ ಫೀಲಿಂಗ್ ನಂಗಿದು. ವಯಸ್ಸು ಇವಾಗ ಅವ್ರು ಹೋದ್ರು ಒಂಥರ ಮನೆ ಒಂಥರ ಏನೋ ಇಲ್ಲರ ಹತ್ರ ಫೀಲ್ ಆಗ್ತಾ ಇದ್ದಾರೆ ನಮ್ಗೆ. ಒಂಥರ ಏನೋ ಇಲ್ಲರ ಹತ್ರ ಫೀಲ್ ಆಗ್ತೀವಿ ನಿಜವಾಗ್ಲೂ. ಒಂಥರ ಲೋನ್ಲಿ ಫೀಲ್ ಆಗ್ತಿದೆ ಗೈಸ್ ನನಗೆ ಇವಾಗ. ಸೊ ಒಂಥರ ಚಿಕ್ಕ ವಯಸ್ಸಲ್ಲ ಅಮ್ಮಂದಿರು ಆಚೆ ಹೋಗ್ಲಿ, ಊರ್ಗೊಟ್ಟೋಗ್ಲಿ, ನಮ್ಗೆ ಒಂಥರ ಆಸೆ ಇರ್ತಿತ್ತು, ಆಟ ಆಡಕ್ಕೆ ಆಚೆ ಹೋಗ್ಬೋದು ಒಂಥರ ಅನ್ಸ್ತಿತ್ತು ಗೈಸ್. ಚಿಕ್ಕ ವಯಸ್ಸಲ್ಲಿದ್ದಾಗ ನಾವೆಲ್ಲ ಕಾಯ್ತಿದ್ವಿ, ನಮ್ಮಮ್ಮ ಯಾವಾಗ ಆಚೆ ಹೋಗ್ತಾರೆ, ಯಾವಾಗ ಊರಿಗೆ ಹೋಗ್ತಾರೆ, ಯಾವಾಗ ಏನ್ ತರಕ್ ಹೋಗ್ತಾರೆ ಆಚೆ ಕಡೆ ಅಂತ ಕಾಯ್ತಿದ್ವಿ. ಬಟ್ ಇವಾಗ ಮೆಚುರಿಟಿ ಬಂದು ಬೆಳೀತಾ ಅಮ್ಮಂದ್ರೆಲ್ಲ ಮನೇಲಿ ಇಲ್ಲ, 1 hour 2 hour ಇಲ್ಲ ಅಂತಂದ್ರು ಕೂಡ ಒಂಥರ ಏನೋ ಮಿಸ್ಸಿಂಗ್ ಫೀಲಿಂಗ್ ಬರುತ್ತೆ. ಸೊ ಅದೆಲ್ಲ ಅವಾಗ ಚೆನ್ನಾಗಿತ್ತು, ಚಿಕ್ಕ ವಯಸ್ಸು ಚೆನ್ನಾಗಿತ್ತು. ಬಟ್ ಇವಾಗ ಸ್ವಲ್ಪ ಬೇಜಾರಾಗುತ್ತೆ ನಮಗೆ ಅಲ್ವಾ?
ಏನೋ ಆರ್ಡರ್ ಮಾಡೋಣ ಗೈಸ್ ನಾವಮ್ಮ. ನಾವು ಮುಂದೆ ಇದು ನಮ್ಮಮ್ಮ ಮಾತ್ರ ನಮ್ಮಂಗೆ ಏನಕ್ಕಾರ ನಾನು ಹೊಸ ಫೋನ್ ಕೊಡ್ಸೋ ಗೊತ್ತಿಲ್ಲ, ಆರ್ಡ್ರ್ ಮೇಲೆ ಆರ್ಡ್ರ್ ಮಾಡ್ತಾ ಇರ್ತಾರೆ ನೋಡ್ರಿ. ಇಲ್ಲಿ ಏನಿದೆ ಪಾಟಿಕಕ್ಕೆ ಆರ್ಡರ್ ಮಾಡೋರು ಎರಡು ನೋಡಿ. ನಿಮ್ಮ ಅಜ್ಜಮ್ಮ ಏನು ಆರ್ಡರ್ ಮಾಡೈತೆ? ಸೊ ಅಜ್ಜಮ್ಮ ಅಲ್ಲ, ನಿಮ್ಮ ಅಮ್ಮಮ್ಮ ಏನು ಆರ್ಡರ್ ಮಾಡೈತೆ ಪಾಟಿಕದಕ್ಕೆ. ಸೊ ಗೈಸ್ ಟಿಫನ್ ಆಗಿದೆ. ಇವಾಗ ಲಂಚ್ಗೆ ನಮ್ಮ ಅಕ್ಕ ಏನ್ ಮಾಡ್ತಾರೆ ಗೊತ್ತಿಲ್ಲ, ಒಗ್ಗರಣೆ ಮಾತ್ರ ಹಾಕ್ಬೇಕಂದ್ರೆ ನಮ್ಮ ಅಕ್ಕ ನೋಡೋಣ ಅದೇನ್ ಮಾಡ್ತಾಳೆ ಲಂಚ್ಗೆ. ಗೈಸ್ ನಮ್ಮ ಬಾವ ಏನೋ ಕಳ್ಸೋರೆ ನಮ್ಮ ಅಕ್ಕನಿಗೆ, ಏನೋ ಕಳ್ಸೋರೆ, ರೋಸ್ ಕಳ್ಸೋ ವ್ಯಾಲೆಂಟೈನ್ಸ್ ಡೇಗೆ. ಲೇಸು. ಆಮೇಲೆ ಏನೋ ಮಕ್ಳಿಗೆ ಇದೆಲ್ಲ ನಿನಗೇನಾ? ಐಸ್ ಕ್ರೀಮ್ ನೋಡಿ ಗೈಸ್ ನಮ್ಮ ಬಾವ ಏನೋ ಕಳ್ಸೋರೆ ನೋಡ್ರಿ, ಇಷ್ಟೆಲ್ಲ ಕಳ್ಸೋರೆ ನಮ್ಮ ಬಾವ. ನೈಸ್ ಕಣೆ. ನಾನ್ ತಿನ್ನಕ್ಕೂ ಅವಳೆ ತಿಂತಾಳೆ ಜಾಸ್ತಿ. ಆಯ್ತು ಬಾವಂಗೆ ಏನೋ ಹೇಳು ನಿನ್ ಕಡೆಯಿಂದ. ಮಾವ ಏನ್ ಹೇಳಿ, ನಮ್ ಬೆಳಿಗ್ಗೆ ವಿಶ್ ಮಾಡ್ದೆ. ನಮಗೆ ಹೇಳ, ನಮ್ ಬ್ಲಾಗ್ ಅಲ್ಲಿ ಗೊತ್ತಾಗ್ಲಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮುದ್ದು ಮಾವ. ಅಷ್ಟೇನಾ? ಲವ್ ಯು. ನೀನ್ ಎಷ್ಟು ಲವ್ ಮಾಡ್ತೀಯ ಬಾವನ್ನ? ತುಂಬಾ. ಯಾಕೆ? ಏನಕ್ಕೆ ಅಂದ್ರೆ ನನ್ ಗಂಡ ಅದಕ್ಕೆ. ಆಯ್ತು, ನೀವಿಬ್ರು ಫಸ್ಟ್ ಲವ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೋ. ಲವ್ ಎಕ್ಸ್ಪೀರಿಯನ್ಸ್ ಅಂತ ಗೈಸ್ ಇಬ್ರು ಆಗಿದ್ದು ಅರೇಂಜ್ ಮ್ಯಾರೇಜ್, ಓಕೆನಾ? ಸೊ ಅರೇಂಜ್ ಮ್ಯಾರೇಜ್ ಅಲ್ಲಿ ಈ ತರ ಲವ್ ಆಗಿ ಅಂಡ್ ಈ ತರ ಚೆನ್ನಾಗಿರೋ ಬಾಂಡು, ಸೊ ಎಲ್ಲ ನೋಡೋ ಒಂಥರ ಖುಷಿ ಆಗುತ್ತೆ ನಮಗೂ ಕೂಡ. ಸೊ ಅದು ನಂಗೂ ಗೊತ್ತಾಗಬೇಕು ಅದು ಯಾವ ಥರ ಇರುತ್ತೆ, ಯಾಕಂದ್ರೆ ನೆಕ್ಸ್ಟ್ ನಾನು ಮದುವೆ ಆಗ್ಬೇಕಲ್ಲ. ಸೊ ಹೆಂಗಿರುತ್ತೆ ನಂಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಸೊ ಹೇಳು ಹೆಂಗಿದೆ ಎಕ್ಸ್ಪೀರಿಯನ್ಸ್, ಏನೋ ಹೆಂಗಿತ್ತು ನೀವು ಅರೇಂಜ್ ನಿಂಗೆ ಬಾವಾರ ಅಂತ ಗೊತ್ತಿಲ್ಲ, ಬಾವಂಗೆ ನೀನೇ ಅಂತ ಗೊತ್ತಿರಲ್ಲ. ಸೊ ನೀವಿಬ್ರಿಗೂ ನಾವು ಪರಿಚಯ ಮಾಡಿಸಿದ್ದು, ಅದಾದ್ಮೇಲೆ ಹೆಂಗ್ ಲವ್ ಹೋಯ್ತು ನೀವಿಬ್ರಿಗೆ? ಹೆಂಗೆ ಲವ್ ಆಯ್ತು ಅಂದ್ರೆ ಫಸ್ಟ್ ಮಾತಾಡಿದ್ವಿ, ಫಸ್ಟ್ ತಿಳ್ಕೊಂಡ್ವಿ ಒಬ್ರಿಗೊಬ್ರು. ಅಂದ್ರೆ ಮನೇಲಿ ಫಸ್ಟ್ ನೋಡಿದ್ರು, ಅದಾದ್ಮೇಲೆ ಡೈರೆಕ್ಟ್ ಆಗಿ ಪ್ರತಾಪ ಕೇಳ್ದಂಗ್ ಸ್ವಲ್ಪ ಟೈಮ್ ಬೇಕು, ಹುಡುಗಿ ಜೊತೆ ಮಾತಾಡ್ಬೇಕು, ಮಿಂಗಲ್ ಆಗ್ಬೇಕು, ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಟೈಮ್ ಬೇಕು ಅಂದ್ರೆ ಟೈಮ್ ತಗೊಂಡು ನನ್ನ ನಂಬರ್ ಇಸ್ಕೊಂಡು ಆಮೇಲೆ ಇಬ್ರು ಮಾತಾಡಿ ಓಕೆ ನಮ್ಗೆ ಸೆಟ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಓಕೆ ಮಾಡಿದ್ದು. ಜಾಸ್ತಿ ಮಾತಾಡಿದ್ ನೀನಾ ಭಾವನ? ಇಬ್ರು ಜಾಸ್ತಿ ಅಲ್ಲ, ನಾವ್ ಕಮ್ಮಿನೇ ಮಾತಾಡೋದು ಇಬ್ರುನು. ಬಟ್ ನಾರ್ಮಲ್ ಆಗಿ ಮಾತಾಡಿದ್ವಿ, ಆಮೇಲೆ ಅರ್ಥ ಮಾಡ್ಕೊಂಡ್ವಿ, ಆಮೇಲೆ ಓಕೆ ನಾವಿಬ್ರು ಬಾಳ್ಬೋದು, ಮುಂದಕ್ಕೆ ಜೊತೆಲಿ ಇರ್ಬೋದು ಅಂತ ಕಾನ್ಫಿಡೆನ್ಸ್ ಬಂತು. ಮನೇಲಿ ಓಕೆ ಫೈನ್ ಅಂತ ಹೇಳಿದ್ರು. ಸೊ ನಿಮ್ಮಿಬ್ರಲ್ಲಿ ಜಾಸ್ತಿ ರೊಮ್ಯಾಂಟಿಕ್ ಯಾರು, ನೀನ ಭಾವನ? ಇಬ್ರು ಇಲ್ಲ. ಇಬ್ರು ಇಲ್ವಾ? 50-50. ಇಬ್ರು ರೊಮ್ಯಾಂಟಿಕ್ ಇಲ್ವಾ? ಮತ್ತೆ ಅದಂಗೆ ಇವ್ರಿಬ್ರು ಹೋಗ್ಬಿಟ್ರು ರೊಮ್ಯಾಂಟಿಕ್ ಇಲ್ದರೇನೆ? ಅಷ್ಟೊಂದೇನಿಲ್ಲ. ಬಟ್ ಭಾವ ಜಾಸ್ತಿ ರೊಮ್ಯಾಂಟಿಕ್, ನೀನಾ? ಭಾವನೆ. ಬ್ರೋ ನಿಮ್ಮ ಹೆಸರು ಹಾಕೊಟ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಬ್ರೋ, ನೀವು ಇವಳ ನೀವು ಅಂತ ಹೇಳಿ ಬ್ರೋ. ಅವ್ರೇನಾ? ಪಕ್ಕ ಇವೆಲ್ಲ ನೋಡ್ರೆ ಪಕ್ಕ ಅವರೇ ಅನ್ಸುತ್ತೆ ಗೈಸ್. ನಮ್ಮ ಅಕ್ಕ ಕೂಡ ನಮ್ಮ ಭಾವನ್ಗೆ ರೋಸು ಮತ್ತೆ ಹಾರ್ಟ್ ಗೊಂಬೆ ಏನೋ ಕಳ್ಸಿ ನಮ್ಮ ಭಾವ ಸ್ಟೋರಿ ಹಾಕಿದ್ದಾರೆ. ರೋಸು ಮತ್ತೆ ಒಂದು ಅವರು ಸ್ವೀಟ್ ಎಲ್ಲ ತಿನ್ನಲ್ವಲ್ಲ, ಅದಕ್ಕೆ ಏನೋ ಒಂಥರ ಕೇಕ್ ತರ ಮಾಡಿದ್ರೆ ಇವಳು ಕಳ್ಸಾರ ಅವಳು ಕಳ್ಸಾರ. ನೋಡಿ ಗೈಸ್ ನಾವೇ ಸಿಂಗಲ್ಸ್, ನಮ್ಗೆ ಯಾರು ಕಳ್ಸೋರಿಲ್ಲ. ಸೊ ಓಕೆ ನಮ್ಗೆ ಏನು ಬೇಡ ಆಕ್ಚುಲಿ. ಸೊ ಇದ್ರಲ್ಲಿ ನಾವು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ನಾವು ತಿಂತೀವಿ. ನೋಡಿ ಗೈಸ್ ಆಲ್ರೆಡಿ ಎತ್ಕೊಂಡು ತಿಂತೋಳ ಅಕ್ಕನ. ಗೈಸ್ ಸುಮ್ಮನೆ ಓಡುತ್ತಾ ಇರ್ತಂಗ ಗೈಸ್, ಇವನು ನಿಂತ್ಕೊಳ್ಳೋದೆಲ್ಲ ಓಡುತ್ತಾ ಇರ್ತಾನೆ. ನಡಿ ಆಚೆ, ಆ ಕಡೆ ಈ ಕಡೆ ಬರ್ಬೇಡ. ನನ್ ಕಬೋರ್ಡ್ ಗೈಸ್, ನನ್ನ ರೂಮ್ ಕಬೋರ್ಡ್ ಬಂದ್ರು ಎಲ್ಲ ಹೇಳದ್ ಬಿಸಾಕ್ತಂಗ ಗೈಸ್ ಇವನು. ರೆಡಿ ಆ ಕಡೆ ರೆಡಿ ಗೈಸ್. ನಮ್ಮ ಅಕ್ಕ ಗುಯ್ ಅಂತ ಬೀಟ್ರೂಟ್ ಪಲ್ಯ ಮಾಡ್ತಾಳೆ ಗೈಸ್. ನಿಂಗ್ ಬೇಕಲ್ಲಪ್ಪ ಪಲ್ಯ ಏನಾದ್ರು? ವಾವ್, ನಮ್ಮಮ್ಮ ಹೇಳ್ಬಿಟ್ಟು ಹೋಗೋರು ಚೆನ್ನಾಗಿ ಸಾಕು ಅಂತ ಒಂದೆರಡು ದಿವಸ. ಅದಕ್ಕೆ ನೋಡಿ ಗೈಸ್ ಅವಳು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ತಾಳ ನಮ್ಮ ಅಕ್ಕ. ಅದು ಚಾಕಲ್ ಕಟ್ ಮಾಡ್ತಿಲ್ಲ, ಮಿಕ್ಸಿಲಿ ಕಟ್ ಮಾಡ್ತಾಳ ಅದನ್ನ ಬೀಟ್ರೂಟ್ ಪಲ್ಯನ. ಏನ್ ಗೊತ್ತಾ ಗೈಸ್, ಅವ್ರಿಗೆ ಏನೋ ಹೊಸ ಏನೋ ಬಂದ್ಬಿಟ್ರೆ ಮಾತ್ರ ಅದನ್ನ ಯೂಸ್ ಮಾಡೋದು. ಈ ಹಳೆ ಚಾಕು ಕಟ್ ಮಾಡಲ್ಲ ಅವಳು. ಮಾಡ್ತೀನಿ, ಇವಾಗ ಟೈಮ್ ಆಗ್ಬಿಡುತ್ತೆ. ಇವಾಗ ಅವ್ನ ಎದರ ಅಷ್ಟ್ರಲ್ಲಿ ಎಲ್ಲ ಮುಗಿಸ್ಬಿಡ್ಬೇಕು. ಅದಕ್ಕೆ ಏನ್ ಮಾಡ್ತೀಯ ಬೀಟ್ರೂಟ್ ಅಲ್ಲಿ? ಪಲ್ಯ. ಆಮೇಲೆ ಚಪಾತಿ ಗಿಪಾತಿ ಮಾಡ್ತಿದ್ಯಾ? ಇಲ್ಲ, ಅನ್ನ ಸಾರು ಪಲ್ಯ. ಸಾಂಬಾರ್ ಏನ್ ಮಾಡಿದ್ಯಾ? ಸಾಂಬಾರ್ ಬೇಳೆ ಸಾರು. ನಮ್ಮ ಮಾಡಿ ಯೂಸ್ ಮಾಡಿಲ್ಲ. ಅಮ್ಮ ಬರೀ ಬೇಳೆ ಕೂಗಿಸ್ಬಿಟ್ಟು ಹೋಗಿತ್ತು ಅಷ್ಟೇ, ಅದನ್ನ ಕಟ್ ಮಾಡಿ ಒಗ್ಗರಣೆ ಮಾಡಿದೆಲ್ಲ ನಾನು. ಇಲ್ಲ ಗೈಸ್, ನಮ್ಮ ಅಕ್ಕ ಮಾಡಿದ ಮಾಡಿಲ್ವಾ? ಹಾಗೆ ಚಾರಾಗೈತೆ, ಪಲ್ಯ ಮಾಡ್ಬಿಟ್ಟು ಅನ್ನಕ್ಕೆ ರೈಸ್ ಒಳ್ಳೆ ಬೇಳೆ ಸಾರು ಮಾಡೋಣ ನಮ್ಮ ಅಕ್ಕ. ಹೊಗೆ ಹೋಗ್ತಾ ಐತೆ. ರೈಸು ಪಲ್ಯ ಮಾಡ್ಬೇಕಂತ. ಪನ್ನೀರ್ ತಗೊಂಡ್ಬರ್ತಿದ್ದೆ, ಪಲ್ಯ ಮಾಡ್ತಿದ್ದೆ. ಇಲ್ಲ ಸರ್ ನೈಟ್ ತಗೊಂಡ್ಬರ್ತೀನಿ. ಪನ್ನೀರ್ ನೈಟ್ ತಗೊಂಡ್ಬರ್ತೀನಿ, ನೈಟ್ ಮಾಡೋಣ. ಸೊ ನೈಟ್ ಏನೋ ಬೇರೆ ತರ ಸ್ಪೆಷಲ್ ಆಗಿ ಏನೋ ಮಾಡೋಣ, ಪಲಾವ್ ಗಿಲಾವ್ ತರ. ಸಾಂಬಾರ್ ವೇಸ್ಟ್ ಆಗ್ಬಿಡುತ್ತೆ. ಸಾಂಬಾರ್ ನಾಳೆ ಬೆಳಗ್ಗೆ ನಾಳೆ ಮಧ್ಯಾಹ್ನ ತಿನ್ನೋಣ. ನೀನ್ ತಿನ್ಬೇಕು, ನಾನು ತಿಂತೀನಪ್ಪ. ಅಪ್ಪ ಗೈಸ್, ನಮ್ಮ ಅಪ್ಪ ಹೆಂಗ್ ಗೊತ್ತಾ ಗೈಸ್, ಅವಾಗ ನಮ್ಮವಾಗ ನಮ್ಮ ಅಜ್ಜಿಗೆ ಹುಷಾರಿದೆ ಅಂತ ನಾವು ಹಾಸ್ಪಿಟಲ್ಗೆ ಹೋಗಿದ್ರು, ಅವ್ರ ಊರಿಗೆ ಹೋಗಿದ್ರು. ಸೊ ಆಗ ನಮ್ಮಪ್ಪ ಒಂದ್ ತಿಂಗಳು ನಮ್ಮಮ್ಮ ಬಂದಿಲ್ಲ ಮನೆಗೆ. ಸೊ ಹಾಗೆ ಮಾಡಿದ್ರೆ ನಮ್ಮಪ್ಪ ನಮ್ಮ ಮಕ್ಕಳು ಇರಲಿಲ್ಲ ಗೈಸ್, ನಮ್ಮ ಅಕ್ಕ ನಾವು ಹಾಸ್ಟೆಲ್ ಹಾಕ್ಬಿಟ್ಟಿದ್ವಿ ನಾವು. ಸೊ ಅವಾಗ ನಾವು ಒಂದ್ ತಿಂಗಳಿಗೆ ನಮ್ಮಪ್ಪ 1 ತಿಂಗಳು ಗೈಸ್ ಹೆಂಗ್ ಸಾಕಿದ್ರು ನನ್ನ ಒಬ್ಬನ ಅಂತಂದ್ರೆ,
ಗೊಜ್ಜು ಮಾಡೋರು, ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜು ಮತ್ತೆ ವಾಂಗಿಬಾತ್ ಗೊಜ್ಜು ಮಾಡಿ ಇಟ್ಬಿಡೋ ಫ್ರಿಜ್ ಅಲ್ಲಿ. ಓಕೆನಾ, ರೈಸ್ ಮಾಡ್ಕೊತಿದ್ದೆ, ರೈಸ್ ಮಾಡ್ಕೊಳ್ಳೋದು ಅದು ಕಲ್ಸ್ಕೊಂತಿದ್ದೆ. ಆಮೇಲೆ ಸಾಂಬಾರ್ ಮಾಡಿದ್ರೆ ನಮ್ಮಪ್ಪ ಅದು 1 ವಾರ ತಿಂದಿದೆ ರೈಸ್ ಅವಾಗ. ಸೊ ಆ ಥರ ಎಲ್ಲ ಮೇಂಟೈನ್ ಮಾಡಿದೀವಿ. ಸೊ ಆ ಟೈಮಲ್ಲಿ ನೆನಚಿದ್ರ ನಿಂಗೆ ಗೊತ್ತಿಲ್ಲ, ನಾನೇ ಇದ್ದೀನಲ್ಲ ಲೈಕ್ ರಜಕ್ಕೆಲ್ಲ ಬಂದಾಗ ನೋಡ್ತೀಯ ನೀನು. ಮಾಡಿದೀವಿ ನಾವು ಕಷ್ಟಪಟ್ಟು ನಾವು ಬಂದಿರೋದು. ಸೊ ನಾವು ತಿಂತೀವಿ, ನಾವೇನು ಅಳ್ಸೋಗಿರೋದು ಪಲ್ಸೋಗಿರೋದು ಇಲ್ಲ ಏನು ನಾವು ಒಂದ್ ಸ್ವಲ್ಪ ಅನ್ನ ಒಂದ್ ಸ್ವಲ್ಪ ಸ್ಮೆಲ್ ಬರಂಗಿದ್ರೆ ಮತ್ತೆ ಅನ್ನ ನೆನ್ನೆ ಇವತ್ ಮಧ್ಯಾಹ್ನದ್ದು ನೈಟ್ ತಿಂತೀವಿ, ಇವತ್ ಮಧ್ಯಾಹ್ನ ನಾಳೆ ಬೆಳಗ್ಗೆ ತಿನ್ನಲ್ಲ, ಒಂಥರ ಮಾಡ್ಕೊಂತೀವಿ. ಆದ್ರೆ ಪಾಪ ನಮ್ಮಪ್ಪ ಅದ ಅಳ್ಸೋಗಿ ಸ್ಮೆಲ್ ಬಂದ್ ನೀರ್ ಬಿಟ್ಟಿದ್ರು ಪಾಪ ತಿನ್ನೋರು ಹಂಗೇನೆ. ಅದಕ್ಕೆ ಮೊಸರು ಹಾಕೊಂತೀವಿ ನಾವು ಅಪ್ಪ. ಹಾಗಾದ್ರೆ ಅವ್ರಿಗೆ ಕಷ್ಟ ಗೊತ್ತಿರೋದಲ್ಲ ಗೈಸ್. ನಮ್ಗಂದ್ರೆ ನಮ್ಮ ಅಪ್ಪ ಕಷ್ಟ ತೋರ್ಸಿಲ್ಲ. ಸೊ ನಾವ್ ಅಪ್ಪಂಗೆ ಅವಾಗಿನ ಅವ್ರು ಬಂದಿರೋದು ಕಷ್ಟ ಗೊತ್ತಿರುತ್ತೆ ಅವ್ರಿಗೆಲ್ರಿಗೂ. ಆಮೇಲೆ ಮತ್ತೆ ಇದು ಹಾಲ್ ಏನಾದ್ರು ಒಡೆದೋಗ್ಬಿಟ್ರೆ ಹಾಲ್ ಒಡೆದೋದ್ರೆ ನಾವೆಲ್ಲ ಬಿಸಾಕ್ಬಿಡ್ತೀವಿ, ಇಲ್ಲಾಂದ್ರೆ ಏನಾದ್ರು ಮಾಡ್ಕೊಂಡ್ ತಿಂತೀವಿ. ಆದ್ರೆ ಪಾಪ ನಾವಪ್ಪ ಅದ್ರಲ್ಲಿ ಇದು ಏನು ಗಿಣ್ ಮಾಡ್ಕೊಂಡ್ ತಿನ್ನೋರು ಗೈಸ್. ನಿಜವಾಗ ನಮ್ಮ ಅಪ್ಪ ಅಕಸ್ಮಾತ್ ಏನೋ ಇವಾಗ ಇನ್ನು ಇದ್ದಿದ್ರೆ ವ್ಲಾಗ್ಗಳಲ್ಲಿ ಕಂಟೆಂಟ್ ಆಗಿರ್ಲಿ, ಅವ್ರ ಮಾತುಗಳಾಗಿರ್ಲಿ, ಸೊ ನಾವ್ ಇನ್ನು ಎಲ್ರು ಖುಷಿ ಪಡ್ತಿದ್ರೆ, ನಮ್ಮ ಅಪ್ಪ ಕೂಡ ಸಿಕ್ಕಾಬಿಟ್ಟೆ ಖುಷಿ ಪಡ್ತಿದ್ರು ನನ್ನ ಸಕ್ಸಸ್ ಎಲ್ಲ ನೋಡಿ. ಇದು ನಾನು ಟಿವಿ ಎಲ್ಲ ಬಂದಿದ್ದೀನಿ, ಸೀರಿಯಲ್ ಮಾಡಿದ್ದೀನಿ, ಟಿವಿಲಿ ಬಂದಿದ್ದೀನಿ. ಅದೆಲ್ಲ ನಮ್ಮ ಅಪ್ಪನ ಕನ್ಸು, ಅದೆಲ್ಲ ಮಾಡ್ಬೇಕು, ನನ್ನ ಮಗ ಏನೋ ಮಾಡ್ಬೇಕು. ಹಾಗಾಗಿ ನಾನು ಓದ್ ಬಿಟ್ಬಿಟ್ಟೆ. ಸೊ ನಮ್ಮ ಅಪ್ಪಂಗೆ ಅಟ್ಲೀಸ್ಟ್ ಏನೋ ಮಾಡ್ಲಿ, ಅವನು ಟಿವಿ ಶೋಗಳು ಹೋಗ್ಲಿ, ಬಿಗ್ ಬಾಸ್ ಹೋಗ್ಲಿ, ಅದು ಹೋಗ್ಲಿ, ಇವಾಗ ನಮ್ಮ ಅಪ್ಪಂಗೆ ಆಸೆ ಐತೆ ಅವೆಲ್ಲ. ಸೊ ಅದೊಂದು ನೋಡಿ ನಮ್ಮ ಅಪ್ಪ, ಅದೊಂದು ಬೇಜಾರಿದೆ ನನಗೆ. ಸೊ ಇಟ್ಸ್ ಓಕೆ, ಎಲ್ಲ ನಿಂತ್ಕೊಂಡು ಪಕ್ಕ ಕುತ್ಕೊಂಡು ಮೇಲೆ ನಿಂತ್ಕೊಂಡು ಬಿಡೋ ಮುಖಾಂತರ ಇಲ್ಲ ಮಕ್ಕನ ಪಾಪ ಮುಖಾಂತರ ಸೊ ಏನೋ ಬಂದು ನೋಡಿರ್ತಾರೆ. ಸೊ ಅವ್ರ ಅಕಸ್ಮಾತ್ ಏನೋ ಇದ್ದಿದ್ರೆ ನಿಮ್ಗೂ ಕೂಡ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರ್ತಿತ್ತು. ಇವಾಗ ನಮ್ಮ ಫ್ಯಾಮಿಲಿ ಹಿಂಗೆ ಇದೆ, ನಾವೆಲ್ಲರಿಗಿಂತ ಡಬಲ್ ಎಕ್ಸ್ ನಾವಪ್ಪ. ಸೊ ಇನ್ನು ಜಾಸ್ತಿ ನಾವು ಖುಷಿ ಪಡಿಸಿದ್ರು ಅಂಡ್ ಕಾಮಿಡಿಗಳೆಲ್ಲ ಮಾಡ್ತಿದ್ರು. ಸೊ ವಿ ಮಿಸ್ ಅವರ್ ಡ್ಯಾಡ್ ಅಟ್ ದಿಸ್ ಸ್ಟೇಜ್ ಅಲ್ವಾ. ಇವಾಗ ಮೊಮ್ಮಕ್ಕಳ ಜೊತೆ ಆರಾಮಾಗಿರೋ ಟೈಮ್ ಅಲ್ಲೇ ಇಲ್ಲ. ಅವ್ರು ಯಾವಾಗ್ಲೂ ಹೇಳ್ತಿರೋ ನಾನ್ ಕುತ್ಕೋಬೇಕು, ನೀನ್ ತಂದ್ ಹಾಕ್ಬೇಕು, ಅಂದ್ರೆ ಹೆಂಗೆ ಅಂದ್ರೆ ನೀನೇ ಎಲ್ಲ ಮಾಡ್ಬೇಕು, ನಾನು ಆರಾಮಾಗಿ ಕುತ್ಕೋಬೇಕು ಅಂತ ಟೈಮಲ್ಲೇ ಇಲ್ವಲ್ಲ, ಅದೇ ಬೇಜಾರು. ಬಟ್ ಆದ್ರೆ ನಮ್ಗೆ ಇನ್ನೂ ಅನ್ಸಿಲ್ಲ ನಾವ್ ಅಪ್ಪ ನಮ್ ಜೊತೆಗಿಲ್ಲ, ನಾವ್ ಅಪ್ಪ ಇಲ್ಲ ನಮ್ಗೆ, ನಾವ್ ಅಪ್ಪನೇ ಇಲ್ಲ ಅಂತ ನಂಗೆ ಯಾವತ್ತೂ ಇದ್ವರ್ಗೂ ನಂಗೆ ಅನ್ಸಿಲ್ಲ. ಬಿಕಾಸ್ ಹೆಂಗೋ ಎಲ್ಲಾರ ಒಂದ್ ಕಡೆ ನಾವ್ ಅಪ್ಪ ನಾನು ಏನೇ ಕೆಲಸ ಮಾಡೋದಕ್ಕೆ ಹೋದ್ರು, ನಾನು ಏನೇ ಮಾಡೋದಕ್ಕೆ ಹೋದ್ರು ಒಂದ್ ಸಪೋರ್ಟ್ ನಾವ್ ಅಪ್ಪನ ಕೈ ಇದ್ದೇ ಇರುತ್ತೆ, ನನಗೆ ಗೊತ್ತು. ಯಾಕಂದ್ರೆ ನಾನ್ ಮಾಡ್ತೀನಿ, ನನಗೆ ಇಷ್ಟಲ್ಲ. ಸೊ ನಂಗೇನು ಅಷ್ಟೆಲ್ಲ ಏನೋ ಅನ್ಸಿಲ್ಲ, ನಾವ್ ಅಪ್ಪ ಇಲ್ಲ ಅಂತ ನಂಗೇನು ಅನ್ಸಿಲ್ಲ. ಸೊ ಮೈ ಡ್ಯಾಡ್ ಇಸ್ ವಿತ್ ಮೀ ಅಂತ ಅನ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ಇವಾಗ ನಮ್ಮ ಅಕ್ಕ ಏನೋ ಅಡುಗೆ ಮಾಡ್ತಿದ್ದಾಳೆ, ಇದು ಮಾಡ್ಲಿ, ಮಾಡಾಮೇಲೆ ಸಿಗ್ತೀನಿ ನೋಡೋಣ ಹೆಂಗಿರುತ್ತೆ ಟೇಸ್ಟು ಅಂತ. ನೋಡ್ರಿ ಅಡುಗೆ ಮಾಡಿ ನಂಗೆ ಕೊಟ್ಟಿಗೆ ಊಟ ಮಾಡ್ಲಿಕ್ಕೆ. ಸೊ ಒಳ್ಳೆ ಬ್ಯಾಟಿಂಗ್ ಮಾಡೋಣ ಜೊತೆಗೆ. ಸೊ ಮಾಮ್ ಇಂಡಿಯಾ ನೋಡಿ ಮನೇಲಿ ತಿಂತಾ ಇದೀವಿ, ಆಚೆ ತಿಂತಾ ಇಲ್ಲ. ಬೀಟ್ರೂಟ್ ದೋಸೆ. ಸೊ ನಮ್ಮ ಅಕ್ಕ ನೋಡಿ ಬೀಟ್ರೂಟ್ ಪಲ್ಯ ಮಾಡಿದಾಳೆ, ಸಾಂಬಾರ್ ಅನ್ನೆಲ್ಲ ಮಾಡಿದಾಳೆ. ಸೊ ನೀಟಾಗಿ ಸೌತೆಕಾಯಿ ಕಟ್ ಮಾಡಿ ನಂಗೆ ಕೊಟ್ಟಿಯಾಳಮ್ಮ. ಸೊ ನೀನ್ ಮಗಳು ನೀ ಹೇಳಿ ಕೆಲಸ ಮಾಡಿದಾಳೆ, ನೋಡೋಣ ರಾತ್ರಿ ಹಿಂಗೆ ಮಾಡೋದಿಲ್ಲ ಗೊತ್ತಿಲ್ಲ. ಇವಳು ಹೆಂಗಾದ್ರು ಸಂಭಾಳಿಸ್ಬೋದು, ಗುಡೌನ್ ಹಿಡ್ಕೊಂಡ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಫಸ್ಟ್ ಅವನಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಇವಾಗ ಆರಾಮಾಗಿ ಮಲಗಿದೆ ನಾನು. ಅಟ್ಲೀಸ್ಟ್ ಊಟ ಆದ್ಮೇಲೆ ಒಂದು 2 hours ಮಲಗ್ತಾನೆ. ಮಲಗಷ್ಟಲ್ಲಿ ಎಲ್ಲ ಕೆಲಸ ಆಗೋದು. ಎಲ್ಲ ಅಡುಗೆ ಮನೆ ಫುಲ್ ಕ್ಲೀನ್ ಆಗೈತೆ. ತಿಂದಿದಾಗ ತೊಟ್ಟೆ ತೊಳ್ಬಿಟ್ಟು ಗೈಸ್ ಸಾರ್ಥಕ ಆಯ್ತು ಗೈಸ್, ನಾವಮ್ಮ ಒಳ್ಳೆ ಎತ್ತಿದಕ್ಕೂ ಸಾರ್ಥಕ ಆಯ್ತು. ಗೈಸ್ ಇವನೊಬ್ಬ ಗೈಸ್ ಊಟ ಮಾಡಿ ಅವ್ರ ಅಮ್ಮ ಊಟ ಮಾಡ್ತೀರಾ ಪಟ್ ಅಂತ ಎದ್ಬಿಡ್ತಾನೆ ಗೈಸ್. ಅವನು ಊಟ ಮಾಡೋದಕ್ಕೆ ಬಿಡಲ್ಲ ಪಾಪ ಅವ್ರ ಅಮ್ಮನ್ಗೆ. ನೋಡಿ ಅವ್ರ ಅಮ್ಮ ಊಟ ಮಾಡ್ತಾಳೆ, ನಿನ್ ಕುತ್ಕೊಂಡು ತಿನ್ನಿಸ್ತಾಳೆ, ಇವ್ ನಂಗೆ ಕಾಟ ಎದ್ಬಿಡಿ ಅಮ್ಮೆ ಅಂತಾನೆ. ಗೈಸ್ ಹಂಗೆ ಸಂಜೆ ಆಯ್ತು, ನಮ್ಮ ಭಾವ ಕೂಡ ಮನೆಗೆ ಬಂದ್ರು. ಇಲ್ಲೇ ಅವ್ರೆ ನಮ್ಮ ಭಾವ ಕೂಡ ಮನೆಗೆ ಬಂದಿದ್ದಾರೆ ಇವಾಗ. ಹಾಯ್ ಬ್ರೋ. ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಮಕ್ಕಳಿಗೆ ಸರ್ಪ್ರೈಸ್ ಕೊಟ್ರಿ ನಮ್ಮ ಭಾವ. ಬೆಳಿಗ್ಗೆ ಕೇಳಿ ಬರೋಣ ಅಂತ ಹೇಳಿದ್ರು ವ್ಲಾಗಲ್ಲಿ ಹೇಳೋ, ಬಟ್ ನಮ್ಮ ಭಾವ ಬಂದ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಭಾವಂಗೆ ಇವತ್ತು ನಮ್ಮ ಅಕ್ಕ ಪಿಜ್ಜಾ ಕೇಳೋಳೆ, ಪಿಜ್ಜಾ ಕೂಡ ಬರ್ತೀವಿ ಇವಾಗ. ಅದೇನು ಆಸೆ, ನಮ್ಮ ಅಮ್ಮ ಇಲ್ಲ ಅಂತ ಪಿಜ್ಜಾ ಗಿಜ್ಜಾ ಆರ್ಡರ್ ಮಾಡ್ಕೊಂಡು ತಿನ್ನೋರು ಗೈಸ್, ಒಳ್ಳೆ ತಿಂತಿರ್ಲಿಲ್ಲ. ಯಾಕೆ ಬ್ರೋ ಕೊಡ್ಸ್ಬೇಡಿ ಬ್ರೋ, ಒಳಗೆ ಪಿಜ್ಜಾ ಗಿಜ್ಜಾ ಅಲ್ಲ, ಅಪರೂಪ ಕೊಡಿಸ್ತಾ ಇದೀರಾ. ಪಿಜ್ಜಾ ಬರ್ತಿದೆ, ಚೆನ್ನಾಗಿರೋ ಪಿಜ್ಜಾ. ಇವಾಗ ಪಿಜ್ಜಾ ತಿನ್ನೋಣ, 1-2 ಪೀಸು. ನಾನು ತಿನ್ನಲ್ಲ ಆಕ್ಚುಲಿ, ಸ್ವಲ್ಪ ತಿಂತೀನಿ ಅಷ್ಟೇ. ನಿಂಗೂ ಬೇಕಾ ಪಿಜ್ಜಾ? ಏನಪ್ಪ ಏನೋ ಯಾವ್ದು ಏನೋ ನಿನ್ ಮಗಳು ಅವಾಗ ಮಾಡ್ಬೇಕಣ ನೋಡಿ, ಬಿದ್ರೆ ಕೆಳಗಡೆ ಕುಶಾನಿ ಕೆಳಗಿಳಿ. ಗೈಸ್ ನಾನು ಬ್ಯಾಡ್ಮಿಂಟನ್ ಆಡೋದಕ್ಕೆ ಹೊಸ ಶೂ ತಗೊಂಡಿದ್ದೀನಿ. ಇದು ಬ್ಯಾಡ್ಮಿಂಟನ್ ಆಡೋ ಶೂ. ಈ ಶೂ ಹಾಕೊಂಡು ಮುಂದೆ ಬ್ಯಾಡ್ಮಿಂಟನ್ ಆಡೋದು ಚೆನ್ನಾಗಿರುತ್ತೆ ಗೈಸ್. ಇದು ನೋ ಮಾರ್ಕ್ ಶೂ, ಇದು ಮಾರ್ಕ್ ಆಗಲ್ಲ. ಏನು ನಾನು ಆಚು ಹಾಕೋತೀನಿ, ನೀ ಪಿಜ್ಜಾ ತಿನ್ ಫಸ್ಟ್. ಗೈಸ್ ಯಮ್ಮಿ ಪಿಜ್ಜಾ ಬನ್ನಿ. ಬರ್ಗರ ಇದು ಮತ್ತೇನಿದ್ದು? ಇದೇನೋ ಟ್ಯಾಕೋ ಅಂತೆ. ಬೆಳಿಗ್ಗೆ ಕೇಳಿದೆ ನೀವ್ ರೊಮ್ಯಾಂಟಿಕಾ ಅವಳು ರೊಮ್ಯಾಂಟಿಕ್ ಅಂತ. ಅವಳು ನಿಮ್ಮ ಹೆಸರು ಹೇಳಿದ್ಲು, ಕರೆಕ್ಟಾ? ನೀವೇನ ರೊಮ್ಯಾಂಟಿಕ್? ವೇಸ್ಟ್ ಕೈ ನಮ್ಮ ಬಾವ ಇವಳನ್ನ ವೇಸ್ಟ್ ಅನ್ಬಿಟ್ರು ಕಷ್ಟ. ಅವಳು ರೊಮ್ಯಾಂಟಿಕ್ ಇಲ್ಲ ಬ್ರೋ ಒಂಚೂರುನು, ಅಷ್ಟೊಂದಿಲ್ಲ. ಒಂದ್ ಸ್ವಲ್ಪ ಓಕೆ ಇಷ್ಟರ ಅವಳು, ಓಕೆ ಇಷ್ಟರ. ಏಕೆ ಓಕೆ ಸ್ವಲ್ಪ ಜಾಸ್ತಿ ರೊಮ್ಯಾಂಟಿಕ್ ತರ ಏಕೆ ಇದ್ರ?
ಯಾಕೆ ನಗ್ತಿಯಲ್ಲಿ ಬ್ಲಾಂಕ್ ಅಷ್ಟೇ, ಒಂದೇ ತರ ಇರ್ತಾಳೆ ಯಾವಾಗ ನೋಡ್ರು. ವೇಸ್ಟ್ ಗೈಸ್, ನೋಡಿ ವೇಸ್ಟ್ ಗೈಸ್. ಇದ್ಯಾವ ಪಿಜ್ಜಾ ಗೊತ್ತಾ ನಿಮ್ಗೆ? ಇದು ಇಂಡಿ ತಂದೂರಿ ಪಿಜ್ಜಾ ನನ್ ಫೇವ್ರೆಟ್. ಏನೇನು ಇಂಡಿ ತಂದೂರಿ ಪಿಜ್ಜಾ. ಹಿಂಡಿ ತಂದೂರಿ ಪಿಜ್ಜಾ ಅಂತ ಗೈಸ್. ಇದು ಪನ್ನೀರ್ ಪಿಜ್ಜಾ. ಸೊ ನಾನು ಇದೊಂದೇ ಒಂದು ತಿಳ್ಕೊಂಡು ಹೋಗಿ ಹಿಂಗಾಯ್ತರ, ಓಕೆನಾ? ನಾನು ತಿನ್ನೋದು ಒಂದೇ ಒಂದು ಆ್ಯಕ್ಚುಲಿ, ಮಿಕ್ಕಿದ್ದು ತಿಂತೀನಿ ಗೈಸ್. ನಮ್ಮ ಅಕ್ಕ ಇವಾಗ ಚಪಾತಿ ಮಾಡ್ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಚೈ ಬ್ರೋ. ಅವಳೇ ಮಾಡ್ತಾಳೆ ಬೆಳಗ್ಗೆಯಿಂದ, ಎಲ್ಲ ಅವಳೇ ಮಾಡ್ತಿದ್ದೆ. ನಮ್ಮ ಅಮ್ಮ ಇಲ್ವಲ್ಲ ಮನೆಯಲ್ಲಿ, ಅದಕ್ಕೆ ಎಲ್ಲ ಅವಳೇ ಅಡುಗೆ ಎಲ್ಲ ಮಾಡ್ತಿದ್ದಾಳೆ. ಸೊ ಬೆಳಗ್ಗೆ ಬೀಟ್ರೂಟ್ ಪಲ್ಯ ಮಾಡಿದ್ವಿ, ಇವಾಗ ಕ್ಯಾರೆಟ್ ಪಲ್ಯ ಮಾಡಿದ್ರು ಗೈಸ್ ನಮ್ಮ ಅಕ್ಕ. ವಾವ್ ಚೈತ್ರ ಸೂಪರ್ ಕಣೆ, ಲವ್ ಯು. ಕುಚ ನೀವು ಊಟ ಮಾಡ್ದಮ್ಮ? ನಾನು ಇವಾಗ ಕ್ರಿಕೆಟ್ ಆಡಕ್ಕೆ ಹೋಗಿದ್ದೆ, ಸಾರಿ ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗಿದ್ದಲ್ಲ, ಅದಕ್ಕೆ ಆಡ್ಕೊಂಬ ಶೆಕೆ ಆಯ್ತು, ಅದಕ್ಕೆ ಸ್ನಾನ ಮಾಡ್ಕೊಂಡೆ. ನೀ ಸ್ನಾನ ಮಾಡ್ಕೊಂಡೆ ಕೊಳಕಿ? ನೀನ್ ಬೆಳಗ್ಗೆ ಸ್ನಾನ ಮಾಡಿದ ಕೊಳಕಿ ನೀನು ಮಾಡದ್ನ? ತಲೆ ಹಂಗೆ ಇದೆ ಎಣ್ಣೆ ನೋಡಿ. ಇವನು ಏಯ್ ಗುಂಡಾ, ಅಯ್ಯೋ ಗೈಸ್ ನೋಡ ಗೈಸ್, ಇವಳು ನೋಡೋದಕ್ಕೆ ಸೇಮ್ ನಮ್ಮ ಅಕ್ಕ ತರ ಅವಳೆ, ಇವ್ನು ನೋಡೋದಕ್ಕೆ ಸೇಮ್ ನಮ್ಮ ಭಾವನ್ ತರ ಅವ್ನು ಗೈಸ್. ಇಬ್ರು ಸೇಮ್ ಅವ್ರು ಯಾವ್ದು ಕಣೆ ನೋಡಕ್ಕೆ ಗೈಸ್. ನೀವು ಹೇಳಿ ಗೈಸ್, ಇವ್ರಿಬ್ರು ಯಾವ ತರ ಕಾಣಿಸ್ತಾರ ನೋಡೋದಕ್ಕೆ ಅಂತ. ಇವ್ನು ನೋಡೋ ಸೇಮ್ ಭಾವನ್ ತರ ಕಾಣಿಸ್ತಾ ನೋಡಕ್ಕೆ, ಇವನು ಸೇಮ್ ಭಾವನೆ. ನಿನ್ ಪೇಸ್ ತೋರ್ಸೆ, ಇವ್ರು ಸೇಮ್ ಮಿನಿ ಚೈತ್ರ, ಮಿನಿ ಪ್ರತಾಪ್ ಮಿನಿ ಚೈತ್ರ ತರ ಕಾಣಿಸ್ತಾರೆ ಗೈಸ್. ಸೊ ಈಗ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ. ಸೊ ಊಟ ನಮ್ಮ ಅಮ್ಮ ಮಿಸ್ಸಿಂಗ್ ಗೈಸ್. ನಮ್ಮ ಅಮ್ಮ ಇದ್ರೆ ಒಂಥರ ಫುಲ್ಫಿಲ್ ಆಗಿ ಚೆನ್ನಾಗಿರ್ತಿತ್ತು. ನಮ್ಮ ಅಮ್ಮ ಮಿಸ್ಸಿಂಗು. ಈ ಫ್ಯಾಮಿಲಿ ನೋಡ್ತಿದ್ರೆ ಮುಂಚೆ ನಾನು ಪಪ್ಪ ಅಮ್ಮ ಚೈತ್ರ ಹೆಂಗಿದ್ವಿ ಆ ಥರ ಅನಿಸ್ತೀಯ ಗೈಸ್. ಸೇಮ್ ಆ ಥರನೇ ಐತೆ ಫ್ಯಾಮಿಲಿ ನೋಡೋದಕ್ಕೆ ಅಲ್ವಾ? ಆ ಥರ ಒಂಥರ ಹಂಗೆ ರಿಸೀವ್ ಮಾಡುತ್ತಲ್ಲ. ಓ ಅವಾಗ ನಮ್ದು ಚಿಕ್ಕ ಮನೆ ಗೈಸ್, ಹಾಲಲ್ಲಿ ನಾವೆಲ್ಲ ಕುತ್ಕೊಂಡು ತಿಂತಿದ್ವಿ. ಅವಾಗ ನಾವು ಹಿಂಗೆ ಕುತ್ಕೊಂಡು ತಿಂತಿದ್ದು. ಸೊ ಇವರು ಇನ್ನೂ ದೊಡ್ಡದಾದಾಗ ಸೇಮು ನಮ್ಮ ಥರನೇ ರಿಸಂಬಲ್ ಆಗ್ತಾರೆ. ನಾವು ಹಿಂಗೆ ಅಲ್ವಾ? ನನ್ನ ತಮ್ಮ ಚೈತ್ರ ಅಪ್ಪ ಅಮ್ಮ ಹಿಂಗೆ ಇದ್ವಿ ನಾವು ಕೂಡ. ಸೊ ನೋಡೋಣ ಕ್ಯಾರೆಟ್ ಪಲ್ಯ ನಮ್ಮ ಅಕ್ಕ ಯಾವ ಥರ ಮಾಡೋ ಅಂತ. ಕ್ಯಾರೆಟ್ ಹಲ್ವಾ ಮಾಡೋಲ್ಲ, ಕ್ಯಾರೆಟ್ ಪಲ್ಯ ಮಾಡೋದು ಗೊತ್ತಾಗ್ತಿಲ್ಲ. ಹೇಳ್ದಲ್ಲಪ್ಪ, ಬರೀ ಮೆಣಸಿನಕಾಯಿನೇ ಇರ್ತದೆ, ಖಾರದ ಪುಡಿ ಯಾಕೆ ಮಾಡುವಂತ, ಖಾರದ ಪುಡಿ ಯಾಕೆ ಮಾಡಿದ್ವಿ ನೋಡಿ ಇದು ಹೆಂಗಿದೆ ಅಂತ ಟೇಸ್ಟ್. ಇದು ಎಕ್ಸ್ಪೆರಿಮೆಂಟ್ ಮಾಡೋ ನೋಡಿ ಬ್ರೋ. ಅದು ಚಪಾತಿ ನೋಡಿ ಗೈಸ್, ಇಷ್ಟು ಇಟೇ ಚಪಾತಿ ಇದು ಸ್ವಲ್ಪ ಇತ್ತು, ಗುಂಡ ನೋಡ ಇಲ್ಲಿ ಇಟೇಟ್ ಮಾಡಲಿ ಅಮ್ಮ ಚಪಾತಿನ. ಅವ್ನು ನೋಡಿ ಹೆಂಗ್ ನೋಡ್ತಾನೆ ಚಪಾತಿನ. ಆ ಮಾಡು ಒಯ್ ಬಿಡ ತಿನ್ಬೇಡ ಗೈಸ್. ಟೇಸ್ಟ್ ನೋಡ್ತೀನಿ ನಮ್ಮ ಅಕ್ಕ ಯಾವ ಥರ ಮಾಡಿ ಕ್ಯಾರೆಟ್ ಪಲ್ಯ ಅಂತ. ಮೆಣಸಿನಕಾಯಿ ಇಲ್ಲ, ಖಾರದ ಪುಡಿ ಇದೆ, ಚೆನ್ನಾಗೈತೆ, ಸಾಕಾಗೈತೆ ಟೇಸ್ಟ್ ಅಲ್ಲ ಅವರು. ಸ್ವಲ್ಪ ಜಾಸ್ತಿ ಖಾರ ಪುಡಿ ಹಾಕ್ಬಿಡೋದು ಗೈಸ್, ಸ್ವಲ್ಪ ಜಾಸ್ತಿ ಖಾರ ಬರ್ತೀವಿ ಬಾಯಿಗೆ. ಚೆನ್ನಾಗೈತೆ, ಸೂಪರ್ ಚೈತ್ರ, ಸೂಪರ್, ವೆಲ್ ಡನ್. ಓಕೆ, ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಆ್ಯಂಡ್ ನಮ್ಮ ಅಮ್ಮ ನಾಳೆ ಬೆಳಿಗ್ಗೆ ಬರ್ತಾರೆ. ಸೊ ಮನೇಲಿ ಅಮ್ಮ ಇಲ್ಲ ಅಂತಾನೆ ಸಿಕ್ಕಾಪಟ್ಟೆ ಒಂಥರ ಏನು ಮಾಡೋದು ಮುಂದೆ ಗೊತ್ತಾಗೋದಿಲ್ಲ ಗೈಸ್. ಅಮ್ಮ ಇದ್ರೇ ಏನೋ ಗೊತ್ತಾಗೋದು ಏನು ಮಾಡೋದು ಅಂತ. ಯಾಕಂದರೆ ನಮ್ಮ ಮನೆಗೆ ಬಂದಿದ ತಕ್ಷಣ ಫಸ್ಟು ನಮ್ಮ ಬಾಯಿಗೆ ಬರೋದು ಅಮ್ಮ ಅನ್ನೋ ಪದ. ನಾವೆಲ್ಲ ಆಚೆ ಹೋಗಿರ್ತೀವಿ, ಆಫೀಸ್ಗೆ ಹೋಗಿರ್ತೀವಿ, ಕೆಲಸ ಹೋಗಿರ್ತೀವಿ, ಎಲ್ಲ ಹೋಗಿರ್ತೀವಿ. ಮನೆಗೆ ಬಂದಿದ ತಕ್ಷಣ ಫಸ್ಟು ಅಮ್ಮ 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 ಅನ್ನೋ ಪದ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಎಲ್ಲ ಜೀವನದಲ್ಲೂ ಅಮ್ಮಂದಿರು ಸಿಕ್ಕಾಪಟ್ಟೆ ಮುಖ್ಯ. ಆ್ಯಂಡ್ ಕೆಲವ್ರಿಗೆ ಅಮ್ಮ ಇರಲ್ಲ, ಸೊ ಅವ್ರಿಗಂತೂ ಎಷ್ಟು ಬೇಜಾರಾಗುತ್ತೋ ಗೊತ್ತಿಲ್ಲ ನನಗೆ. ಬಟ್ ಅಪ್ಪ ಅಮ್ಮ ಜೀವನದಲ್ಲಿ ಅವ್ರಿಬ್ರು ಇದಾರಲ್ಲ, ಅವ್ರಿಬ್ರು ಇಲ್ಲ ಅಂತಂದರೆ ನಮ್ಮ ಜೀವನ ಒಂಥರ ವೇಸ್ಟ್ ಅನ್ಕೋತೀನಿ ನಿಜವಾಗ್ಲೂ. ಬಟ್ ಅಪ್ಪ ಅಮ್ಮ ಇಲ್ದಿದ್ರು ಕೂಡ ಒಬ್ರು ಇರ್ತಾರೆ ಗೊತ್ತಾ, ನೋವು ಅನುಭವಿಸ್ಕೊಂಡು. ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಂಗೆ ಅಪ್ಪ ಇಲ್ಲ, ಬಟ್ ಆದರೂ ಕೂಡ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಪ್ಪ ಇಲ್ಲ. ನಂಗೊಂದ್ಸರಿ ಅನ್ಸುತ್ತೆ ನಾವು ಅಪ್ಪ ಇರ್ಬೇಕು ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ಆ ಫೀಲಿಂಗು ನಂಗೊಬ್ಬನಿಗೆ ಗೊತ್ತಿರುತ್ತೆ, ಅಪ್ಪ ಇಲ್ದಿರೋ ಫೀಲಿಂಗು. ನನಗೆ ಎಲ್ಲರೂ ನೋಡ್ತೀನಿ, ಯಾರು ಅಪ್ಪ ಮಗನ ನೋಡ್ತೀನಿ. ಸೊ ನೋಡಿದಾಗ ನನಗೂ ನಮ್ಮ ಅಪ್ಪ ಇದ್ದಾರಲ್ಲ ಮನೇಲಿ ಅಂತ ಅನ್ಕೋತೀನಿ. ಬಟ್ ನೋಡಿದ್ರೆ ನಮ್ಮ ಅಪ್ಪ ನಂಗಿರಲ್ಲ, ಆ ಥರ ನಂಗೆ ಸಿಕ್ಕಾಪಟ್ಟೆ ಸಲ ಆಗಿದೆ. ಸೊ ಆದರೂ ಕೂಡ ನಮ್ಮ ಅಪ್ಪ ಇಲ್ಲ ಪಕ್ಕ ಇದ್ದು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೋತೀನಿ. ಸೊ ಓಕೆ ಬಿಡಿ, ಲೈಫಲ್ಲಿ ಎಲ್ಲ ಒಂದು ಆಗುತ್ತೆ, ಹಂಗೆ ಆಗ್ತಾ ಹೋಗ್ತಿದೆ. ಆ್ಯಂಡ್ ಎಷ್ಟು ನಮ್ಮ ನಾಳೆ ಬೆಳಿಗ್ಗೆ ಬರ್ತಾರೆ, ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನಮ್ಮ ನಾಳೆ ಬೆಳಿಗ್ಗೆ ಬರ್ತಿರೋದು. ಸೊ ಇನ್ನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಇದೆ ನೋಡ್ತಾ ಇದ್ದೀನಿ. ಸೈನಿಂಗ್ ಆಫ್, ಬಾಯ್. ಪರಪಂಚ ನೀ